ಕಾರಣಕ್ಕೂ ನಾರಾಯಣ ಸ್ವಾಮಿ ಸಚಿವ ಸ್ಥಾನ ಕೊಡಲೇಬೇಕಂತಲೇ ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ. ಜೈ ಬಲೋ ಕಾಂಗ್ರೆಸ್ ಪಾರ್ಟಿಗೆ, ಜೈ ರಾಹುಲ್ ಗಾಂಧಿ, ಸೋಲಿಲ್ಲದ ಸರದಾರ ಎಸ್ ಎನ್ ನಾರಾಯಣ ಸ್ವಾಮಿಗೆ, ಸೋಲಿಲ್ಲದ ಸರದಾರ ಎಸ್ ಎನ್ ನಾರಾಯಣ ಸ್ವಾಮಿಗೆ ನೀಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು, ಸಚಿವ ಸ್ಥಾನ ಕೊಡಲೇಬೇಕು, 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 ಸಚಿವ ಸ್ಥಾನ ಕೊಡಲೇಬೇಕು, 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 ಕನ್ನಡ ಪಾಯಿಂಟ್ ಸಚಿವ ಸ್ಥಾನ ಕೊಡಲೇಬೇಕು. ಜೈ ಬಲೋ ಎಸ್ ಎನ್ ನಾರಾಯಣ ಸ್ವಾಮಿಗೆ, ಜೈ ಬಲೋ ಎಸ್ ಎನ್ ನಾರಾಯಣ ಸ್ವಾಮಿಗೆ, ಜೈ ಬಲೋ ಎಸ್ ಎನ್ ನಾರಾಯಣ ಸ್ವಾಮಿಗೆ, ಕೊಡಲೇಬೇಕು, ಕೊಡಲೇಬೇಕು, ಸಚಿವ ಸ್ಥಾನ ಕೊಡಲೇಬೇಕು. ಇನ್ನು ಈಶ್ವರ್ ಖಂಡ್ರೆ ಅವರು ಡಿಸಿಎಂ ಆಗಲಿ ಅಂತ ಬೀದರ್ನಲ್ಲಿ ಅವರ ಅಭಿಮಾನಿಗಳು ಬೆಂಬಲಿಗರು ಪೂಜೆ ಸಲ್ಲಿಸಿದ್ದಾರೆ. ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಪಟ್ಟ ಬೇಕೇ ಬೇಕು ಅಂತ ಐತಿಹಾಸಿಕ ಬಸವೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಖಂಡ್ರೆ ಶಾಸಕರಾಗಿ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈ ಭಾಗದಲ್ಲಿ ಖಂಡ್ರೆ ಪರಿವಾರದ ಕೊಡುಗೆ ಅಪಾರವಾಗಿದೆ. ಹೀಗಾಗಿ ಡಿಸಿಎಂ ಸ್ಥಾನ ನೀಡಿ ಅಂತ ಅವರ ಬೆಂಬಲಿಗರು ಒತ್ತಾಯಿಸಿದ್ದಾರೆ. श्रीमान्य यजमानस्य ईश्वर भीमनाथ खंड्रे उत्तम भारतीय ग्रामवास ಏತಾಯ ಸರ್ವಕಾಲಶ ಪರಿಪೂರ್ಣ ಸುಖಾತ್ಮನೆ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ವಿಶೇಷ ದೇವಸ್ಥಾನ ಗ್ರಹಸಾರಿನ ಆವಹಿತು ಸರ್ವಕಾಲಶ ಪರಿಪೂರ್ಣ ಸುಖಾತ್ಮನೆ ವಿಶೇಷ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶೇಷ ಸಮಿತಿ ವತಿಯಿಂದ ಹಾಗೂ ಕರ್ನಾಟಕ ಕಲ್ಯಾಣ ಬಸವ ಕಲ್ಯಾಣ ಇವತ್ತು ನಮ್ಮ ಭಾಗದ ಮುತ್ಸದಿ ನಾಯಕರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮೆಲ್ಲರ ಆಶಾ ಕಿರಣ, ನಮ್ಮ ಸಮಾಜದ ಭವಿಷ್ಯ ಆಗಿರತಕ್ಕಂತ ಸನ್ಮಾನ್ಯ ಈಶ್ವರ್ ಭೀಮಣ್ಣ ಖಂಡ್ರೆ ಅವರಿಗೆ ನಮ್ಮ ಭಾಗದ ವತಿಯಿಂದ, ವಿಶೇಷವಾಗಿ ನಮ್ಮ ಸಮುದಾಯದ ವತಿಯಿಂದ ಇವತ್ತು ಬಸವೇಶ್ವರ ದೇವಸ್ಥಾನದಲ್ಲಿ ನಾವು ಎಲ್ಲ ಬಸವಾಭಿಮಾನಿಗಳು ಸೇರಿದಂತೆ ಸಮಸ್ತ ಬಸವ ಕಲ್ಯಾಣದ ಜನತೆಯ ಪರವಾಗಿ ಇಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಂದು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ನೂತನವಾಗಿ ಸಂಪುಟ ಪುನರ್ರಚನೆಯಲ್ಲಿ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಈ ಭಾಗದಿಂದ ವಿಶೇಷವಾಗಿ ನಮ್ಮ ಸಮಾಜದ ವತಿಯಿಂದ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ ನಮ್ಮ ಸಮಾಜಕ್ಕೆ, ನಮ್ಮ ಭಾಗಕ್ಕೆ ನ್ಯಾಯ ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ, ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೂ, ಅದೇ ರೀತಿ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೂ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ನಾವು ಈ ಸಂದರ್ಭದಲ್ಲಿ ಸಮಸ್ತರ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೋತೀವಿ. ಯಾಕಂದ್ರೆ ವೀರೇಂದ್ರ ಪಾಟೀಲ್ ನಂತರ ನಮ್ಮ ಸಮಾಜಕ್ಕೆ ಈ ನ್ಯಾಯ ಸಿಕ್ಕಿಲ್ಲ. ಅದಕ್ಕಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅರಣ್ಯ ಮತ್ತು ಪರಿಸರ ಖಾತೆಯ ಸಚಿವರಾಗಿ ಈಶ್ವರ್ ಖಂಡ್ರೆ ಅವರು ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಎಲ್ಲಾ ಸಮಾಜವನ್ನು, ಎಲ್ಲಾ ಸಮುದಾಯವನ್ನು ತೆಗೆದುಕೊಂಡು ಹೋಗ್ತಕ್ಕಂತ ನಾಯಕರಾಗಿದ್ದಾರೆ. ಇನ್ನು ಬಳ್ಳಾರಿಯಲ್ಲಿ ಸಚಿವ ಸ್ಥಾನಕ್ಕಾಗಿ ಭಾರಿ ಪೈಪೋಟಿ ನಡೆದಿದೆ. ಅಲ್ಲಿ ಬಳ್ಳಾರಿಯಲ್ಲಿ ಬಿ ನಾಗೇಂದ್ರ ಇದ್ದಾರೆ, ಜೊತೆಗೆ ಅನ್ನಪೂರ್ಣ ತುಕಾರಾಂ ಕೂಡ ಇದ್ದಾರೆ. ಇಬ್ಬರಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂತ ಒಂದು ವಿಚಾರ ಚರ್ಚೆಗೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಬಿ ನಾಗೇಂದ್ರ ಅವರ ವಿರುದ್ಧ ಆರೋಪ ಇರ್ತಕ್ಕಂಥದ್ದು. ಎಸ್ಟಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆ ರಾಜೀನಾಮೆ ನೀಡಿದ್ರು ನಾಗೇಂದ್ರ. ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಡ್ತಾರಾ ಏನು ಅಂತ ಕಾದು ನೋಡಬೇಕು. ನಾಗೇಂದ್ರ ಅವರನ್ನ ಮತ್ತೆ ಮಂತ್ರಿ ಮಾಡ್ತೀವಿ ಅಂತ ಈ ಹಿಂದೆ ಸಿದ್ದರಾಮಯ್ಯ ಹೇಳಿದ್ರು. ಸೊ ಹಾಗಾಗಿ ಏನಾಗುತ್ತೆ, ಬಳ್ಳಾರಿಯಿಂದ ಯಾರಿಗಾದ್ರೂ ಸಚಿವ ಸ್ಥಾನ ಸಿಗತ್ತಾ? ಸಿಕ್ಕಿದ್ರೆ ಅದು ಅನ್ನಪೂರ್ಣ ತುಕಾರಾಂ ಅವರಿಗೆ ಸಿಗತ್ತಾ ಅಥವಾ ನಾಗೇಂದ್ರ ಅವರಿಗೆ ಸಿಗತ್ತಾ? ಫಸ್ಟ್ ಟೈಮ್ ಎಂಎಲ್ಎಗೆ ಸಚಿವ ಸ್ಥಾನ ಕೊಡ್ತಾರಾ ಅನ್ನುವಂಥದ್ದು ಒಂದಿದೆ. ತುಕಾರಾಂ ಅವರಿದ್ರು ಹಿಂದೆ, ಅನ್ನಪೂರ್ಣ ತುಕಾರಾಂ ಅವರಿಗೆ ಅಷ್ಟು ಸುಲಭವಾಗಿ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂಥದ್ದು ಆದರೆ ಹೇಳಕ್ಕಾಗಲ್ಲ. ಒಂದಷ್ಟು ಜನ ಮೊದಲ ಬಾರಿಗೆ ಆಯ್ಕೆ ಆದವರಿಗೂ ಕೂಡ ಸಚಿವ ಸ್ಥಾನ ಕೊಡೋ ಯೋಜನೆ ಇದೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಬಳ್ಳಾರಿಯಲ್ಲಿ ಸಚಿವ ಸ್ಥಾನ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ಅನ್ನಪೂರ್ಣ ತುಕಾರಾಂ ಹಾಗೂ ನಾಗೇಂದ್ರ ಇಬ್ಬರು ಕೂಡ ಪೈಪೋಟಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಗೇಂದ್ರ ಅವರ ವಿರುದ್ಧ ವಾಲ್ಮೀಕಿ ನಿಗಮ ಹಗರಣದ ಆರೋಪ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಇದೀಗ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೇಣುಕರಾಧ್ಯ ಕನೆಕ್ಟ್ ಆಗಿದ್ದಾರೆ. ರೇಣುಕರಾಧ್ಯ, ಅನ್ನಪೂರ್ಣ ತುಕಾರಾಂ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅಂತ, ಆದ್ರೆ ಫಸ್ಟ್ ಟೈಮ್ ಎಂಎಲ್ಎಸ್ಗೆ ಕೊಡ್ತಾರಾ ಅನ್ನುವಂತ ಪ್ರಶ್ನೆ, ನಾಗೇಂದ್ರ ಅವರಿಗೆ ಮತ್ತೆ ಚಾನ್ಸ್ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಏನು ಈಗ ಹೊಸದಾಗಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗ್ತಿದೆ. ಆ ಒಂದು ಸಂದರ್ಭದಲ್ಲಿ
ಬಳ್ಳಾರಿಯ ಇಬ್ಬರು ಪ್ರಮುಖ ನಾಯಕರು ಈ ಒಂದು ಸಚಿವ ಸ್ಥಾನದ ರೇಸ್ ನಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಶಾಸಕ ಬಿ ನಾಗೇಂದ್ರ ಅವರು ಮಾಜಿ ಸಚಿವರು. ಇವರು ಎಸ್ಟಿ ಅಭಿವೃದ್ಧಿ ನಿಗಮ ವಿಚಾರದಲ್ಲಿ ಏನು ಭ್ರಷ್ಟಾಚಾರ ಆಗಿದೆ ಅನ್ನುವ ನಿಟ್ಟಿನಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ರು. ಆ ಬಳಿಕ ಇಡಿ ತನಿಖೆಯಲ್ಲಿ ಭಾಗಿಯಾಗಿದ್ರು. SIT ಅವರಿಗೆ ಕ್ಲೀನ್ ಚೀಟ್ ಅನ್ನ ಕೊಟ್ಟಿತ್ತು. ಆ ಬಳಿಕ ಸ್ವತಃ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಮತ್ತೆ ನಾಗೇಂದ್ರ ಅವರನ್ನ ಸಚಿವ ಸ್ಥಾನ ಕೊಟ್ಟು ಅವ್ರಿಗೆ ಬೆಂಬಲಿಸ್ತೀವಿ ಅಂತ ಹೇಳಿದ್ರು. ಅಂದ್ರೆ ಸಚಿವ ಸ್ಥಾನವನ್ನ ಮತ್ತೆ ನಾಗೇಂದ್ರ ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ 2 ವರ್ಷದಿಂದ ಅವ್ರಿಗೆ ಯಾವುದೇ ರೀತಿ ಸಚಿವ ಸ್ಥಾನವನ್ನ ಕೊಟ್ಟಿರಲಿಲ್ಲ. ಆ ಸಚಿವ ಸ್ಥಾನ ಏನು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಆ ಸಂದರ್ಭದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿಯವರೆಗೂ ಅದು ಪುನರ್ರಚನೆ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗಿತ್ತು. ಆದ್ರೆ ಈಗ 2ನೇ ಪಟ್ಟಿಯಲ್ಲಿ ಅವರಿಗೆ ಸಚಿವ ಸ್ಥಾನದ ಭರವಸೆ ಇದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ 2ನೇ ಪಟ್ಟಿಯಲ್ಲಿ ಅವರ ಹೆಸರು ಇದೆ ಅಂತ ಈಗಾಗಲೇ ಗೊತ್ತಾಗ್ತಾ ಇರತಕ್ಕಂಥದ್ದು. ಇನ್ನೊಂದು ಕಡೆಗೆ ಅನ್ನಪೂರ್ಣ ತುಕಾರಾಮ್ ಅಂದ್ರೆ ಬಳ್ಳಾರಿಯ ಸಂಸದರಾದ ತುಕಾರಾಮ್ ಅವರ ಪತ್ನಿ ಮತ್ತೆ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ಈ ಬಾರಿ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಯಾಕಂದ್ರೆ ಇವರು ಮೊದಲನೇ ಬಾರಿ ಶಾಸಕರಾಗಿದ್ರು ಕೂಡ ತುಕಾರಾಮ್ ಅವರು 4 ಬಾರಿ ಶಾಸಕರಾಗಿದ್ರು. ಆ 4ನೇ ಬಾರಿ ಶಾಸಕರಾಗಿ ಆಯ್ಕೆ ಆದ ಬಳಿಕ ಅವರನ್ನ ಏನು MP ಚುನಾವಣೆಗೆ ಅಂದ್ರೆ ಲೋಕಸಭೆ ಚುನಾವಣೆಗೆ ನಿಲ್ಲಿಸಲಾಯಿತು. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಭರವಸೆಯನ್ನ ಸ್ವತಃ ಸಿದ್ದರಾಮಯ್ಯನವರು ಮತ್ತೆ ಏನು ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೊಟ್ಟಿದ್ರಂತೆ. ಆ ಭರವಸೆ ಏನು ಅಂದ್ರೆ ಮುಂದಿನ ಅಂದ್ರೆ ರೀಶಫಲ್ ಆದಂತ ಸಂದರ್ಭದಲ್ಲಿ ನಿನ್ನ ಬದಲಾಗಿ ನಿನ್ನ ಪತ್ನಿಗೆ ನಾವು ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿದ್ರಂತೆ. ಅಂದ್ರೆ ಒಂದು ವೇಳೆ ತುಕಾರಾಮ್ ಅವರು ಇನ್ನೂ ಕೂಡ ಶಾಸಕರಾಗಿ ಉಳಿದಿದ್ರೆ ಅವರು ರಾಜೀನಾಮೆಯನ್ನು ಕೊಡದೆ ಲೋಕಸಭೆಗೆ ಸ್ಪರ್ಧಿಸಿದ್ರೆ ಅವರು ಈಗ ಸಚಿವರಾಗಿ ಇರ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟು ಲೋಕಸಭೆಗೆ ಸ್ಪರ್ಧಿಸಿ ಅಲ್ಲಿ ಗೆದ್ದಿದ್ರು. ಹೀಗಾಗಿ ಆ ಒಂದು ವಿಚಾರವನ್ನ ಈಗ ತುಕಾರಾಮ್ ಅವರು ಸ್ವತಃ DK ಶಿವಕುಮಾರ್ ಅವ್ರ ಮುಂದೆ ಮತ್ತೆ ಜೊತೆಗೆ ಸುರ್ಜೇವಾಲಾ ಅವರ ಮುಂದೆ ಚರ್ಚೆಯನ್ನ ಮಾಡಿದ್ದಾರಂತೆ. ಹೀಗಾಗಿ ನಮಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತ ಈಗ ತುಕಾರಾಮ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಮಾತು. ಹೀಗಾಗಿ ಬಳ್ಳಾರಿಯ ಇಬ್ಬರು ನಾಯಕರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಹೊಸ ಶಾಸಕರಿಗೂ ಕೂಡ ಏನು ಸಚಿವ ಸ್ಥಾನ ಕೊಡಬೇಕು ಅಂತ ಒಂದು ಕೂಗಿದೆ. ಆ ಒಂದು ಕೋಟಾದಲ್ಲೂ ಕೂಡ ಇವರನ್ನ ಸೇರಿಸಿ, ಜೊತೆಗೆ ಮಹಿಳಾ ಕೋಟಾದಲ್ಲೂ ಕೂಡ ಇವರನ್ನ ಸೇರಿಸಿ, ಜೊತೆಗೆ ಅನುಭವ ಅಂದ್ರೆ ಅವರ ಏನು ಪತಿ ತುಕಾರಾಮ್ ಅವರು 4 ಬಾರಿ ಆಗಿದ್ದಾರಲ್ಲ ಆ ಒಂದು ಆಧಾರದ ಮೇಲೆ ಇವರಿಗೆ ಸಚಿವ ಸ್ಥಾನ ಕೊಟ್ಟರು ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು. ಇನ್ನೊಂದು ಕಡೆಗೆ ನಾಗೇಂದ್ರ ಅವರು ಕೂಡ ಕೊಡ್ಲೇಬೇಕಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಹೇಳ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈಗಾಗಲೇ 2 ವರ್ಷದಿಂದನೂ ಕೂಡ ನಾಗೇಂದ್ರ ಅವ್ರಿಗೆ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಹೀಗಾಗಿ ನಾಗೇಂದ್ರ ಅವರು ಕೂಡ ಸಾಕಷ್ಟು ಉತ್ಸಾಹದಲ್ಲಿ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರೇಣುಕರಾಧ್ಯ ಡೀಟೇಲ್ಸ್ಗಾಗಿ. ಹಿರಿಯ ಶಾಸಕ ಗವಿಯಪ್ಪ ಅವರಿಗೆ ಮಂತ್ರಿ ಭಾಗ್ಯ ಒಲಿಯುತ್ತಾ? ನೋಡಿ, ಹೆಚ್ಚು ಅಚ್ಚರಿಯ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಗಾಂಧಿ ಕುಟುಂಬದೊಂದಿಗೆ ಅಂದ್ರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಕುಟುಂಬದೊಂದಿಗೆ ನೇರ ಸಂಪರ್ಕ ಇರುವಂತಹ ಶಾಸಕರು ಅಂತ ಹೇಳಲಾಗ್ತಾ ಇದೆ ಗವಿಯಪ್ಪ ಅವರು. ಹಾಗಾಗಿ ನೇರ ನಂಟು ಇರುವಂತಹ ಗವಿಯಪ್ಪ ಅವರು ಮಂತ್ರಿ ರೇಸ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. NT ಶ್ರೀನಿವಾಸ್ ಹಾಗೂ ಗವಿಯಪ್ಪ ಈ ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಲಿಸ್ಟ್ನಲ್ಲಿ ಗವಿಯಪ್ಪ ಅವರ ಹೆಸರು ಕೂಡ ಇರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.